ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಮುಕು ಡುಮುಕು ಮಂಜು ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಇಲ್ಲಿ ಪಬ್ ಪ್ರಮೋಷನ್ಗೆ ಅಂತ ಹೇಳಿ ಬಂದು ಕುಡಿದು ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಹೇಳಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಪ್ರಮೋಷನ್ಗೆ ಬಂದ ವೇಳೆ ಕುಡಿದು ಯುವತಿಯೊಬ್ಬಳ ಕೈ ಹಿಡಿದು ಎಳೆದಿದ್ದಾನೆ. ಆಕೆಯ ರೇಟ್ ಎಷ್ಟು ಅಂತ ಹೇಳಿ ಕೇಳಿದ್ದಾನೆ ಅಂತ ಹೇಳಿ ಈಗ ದೂರನ್ನ ದಾಖಲಿಸಲಾಗಿರುವಂತದ್ದು. ಅಷ್ಟೇ ಅಲ್ಲದೆ ಇನ್ನೊಬ್ಬ ಹುಡುಗಿ ಜೊತೆ ಸೆಲ್ಫಿ ಕೇಳಿದ್ದಾನೆ. ಆಕೆ ನಿರಾಕರಿಸಿದ್ದಕ್ಕೆ ಆಕೆಗೆ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾನೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಈ ವಿಚಾರವಾಗಿ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ದೂರುದಾರರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಪಿ ನಗರ ಪೊಲೀಸ್ ಠಾಣೆಯಲ್ಲಿ ಮಂಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಲ ದಿನಗಳ ಹಿಂದೆ ಅಮುಕುಡುಮುಕು ಮಂಜುಗೆ ಒಂದು ಪಬ್ ಪ್ರಮೋಷನ್ಗೆ ಅಂತ ಹೇಳಿ ಒಬ್ಬರು ಆಫರ್ ಅನ್ನ ನೀಡಿರ್ತಾರೆ, ಪ್ರಮೋಷನ್ಗೆ ಕರೆದಿರ್ತಾರೆ. ಆ ವೇಳೆ ಪ್ರಮೋಷನ್ಗೆ ಅಂತ ಹೇಳಿ ಒಂದು ಪಬ್ಗೆ ಈತ ಹೋಗಿರ್ತಾನೆ. ಆ ವೇಳೆ ಅಲ್ಲಿದ್ದಂತಹ ಸಿಬ್ಬಂದಿಯ ಜೊತೆಗೆ ಈತ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಹೇಳಿ ಈ ಒಂದು ಪಬ್ ಪ್ರಮೋಷನ್ಗೆ ಯಾರು ಆಫರ್ ಅನ್ನ ಕೊಟ್ಟಿದ್ರು ಅವರು ಒಂದು ವಿಡಿಯೋವನ್ನ ಮಾಡಿ ಹಾಕಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ರೀತಿಯಾಗಿ ಮಂಜು ಮಾಡಿದಾನೆ ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಂಜು ಏನಿದ್ದಾನೆ ಆತ ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಇಂಥ ತಪ್ಪುಗಳನ್ನ ಮಾಡಿಲ್ಲ, ಅದಕ್ಕೆ ಪ್ರೂಫ್ಗಳನ್ನ ಕೊಡಿ ಅನ್ನೋ ರೀತಿಯಲ್ಲಿ ಕೂಡ ತಾನು ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿ ಹಾಕಿರ್ತಾನೆ. ಈ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ಈತ ಈ ಒಂದು ಕೆಲಸವನ್ನ ಮಾಡಿದ್ದಾನೆ ಅಂತ ಹೇಳಿ ದೂರುದಾರರು ಪದೇ ಪದೇ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾ ಇದ್ರು. ಆ ಸಂಬಂಧ ಈಗ ಮಂಜು ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಇಲ್ಲಿ ಇನ್ಫ್ಲೂಯೆನ್ಸರ್ ಅಮುಕುಡುಮುಕು ಅವರ ತಾಯಿ ಕೂಡ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಅಷ್ಟೇ ಅಲ್ಲದೆ ಈ ರೀತಿಯಾಗಿ ದೂರು ನೀಡಿದ್ದಕ್ಕೆ ಆ ದೂರುದಾರರ ವಿರುದ್ಧ ಕೂಡ ಈತ ಕರೆ ಮಾಡಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾನೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಅಮುಕುಡುಮುಕು ಮಂಜು ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದಿರುವಂತದ್ದು. ಪಬ್ ಪ್ರಮೋಷನ್ಗೆ ಅಂತ ಹೇಳಿ ಹೋದಾಗ ಕೇವಲ ಪ್ರಮೋಷನ್ ಮಾಡಬೇಕು, ತನ್ನದೇನಿದೆ ಕೆಲಸ ಮಾಡಿ ವಾಪಸ್ ಬರಬೇಕು. ಆದರೆ ಇಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿಗಳ ಜೊತೆ ಪಬ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳು ಹುಡುಗಿಯರ ಜೊತೆ ಈತ ಅಸಭ್ಯವಾಗಿ ವರ್ತಿಸಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕೈ ಹಿಡಿದು ಎಳೆದಿರೋದು, ಹಾಗೆ ಆಕೆಯ ರೇಟ್ ಎಷ್ಟು ಅಂತೆಲ್ಲ ಕೇಳಿದ್ದಾನೆ ಅನ್ನುವಂಥ ಆರೋಪಗಳು ಈತನ ಮೇಲೆ ಕೇಳಿ ಬರ್ತಾ ಇರುವಂಥದ್ದು. ಹಾಗೆ ಇನ್ನೊಬ್ಬಳು ಸೆಲ್ಫಿ ಕೇಳಿದಾಗ ನಿರಾಕರಿಸಿದ್ದಕ್ಕೆ ಆಕೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅನ್ನುವಂತ ಆರೋಪಗಳು ಈತನ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಈಗ ಎಪಿ ನಗರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಈ ಪ್ರಕರಣ ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳಿಗೆ ಪ್ರತಿ ವಿಡಿಯೋಗಳು ಈ ರೀತಿಯಾಗಿ ಸುಮಾರು ದಿನಗಳಿಂದ ನಡೆಯುತ್ತಾ ಇದೆ. ಈ ಕಡೆ ಈತ ಕೂಡ ಸ್ಪಷ್ಟನೆ ನೀಡೋ ರೀತಿಯಲ್ಲಿ ಹಲವು ದಿನಗಳಿಂದ ವಿಡಿಯೋಗಳನ್ನ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಿದ್ದಾನೆ. ಅಷ್ಟೇ ಅಲ್ಲದೆ ತಮ್ಮ ಗೆಳೆಯರ ಬಳಿಯ ಕೂಡ ಇದರ ಬಗ್ಗೆ ವಿಡಿಯೋಗಳನ್ನ ಮಾಡಿಸಿ ಅಪ್ಲೋಡ್ ಮಾಡಿಸ್ತಿದ್ದಾನೆ. ಮಂಜು ಯಾವ ರೀತಿಯಾದ ತಪ್ಪನ್ನು ಕೂಡ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಸ್ಪಷ್ಟನೆ ನೀಡುವಂತಹ ಕೆಲಸವನ್ನ ಕೂಡ ಮಂಜು ಸುಮಾರು ದಿನಗಳಿಂದ ಮಾಡ್ತಾ ಇರುವಂತದ್ದು. ಸದ್ಯ ಈತ ಇದರ ಬಗ್ಗೆ ಮಾಡಿರುವಂಥ ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸಿರುವಂಥ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥದ್ದು. ಇದರ ಬೆನ್ನಲ್ಲ ಎಫ್ಐಆರ್ ದಾಖಲಾಗಿದೆ. ಈತ ಪ್ರೂಫ್ ಕೇಳಿದ್ದ, ಎಲ್ಲಿದೆ ಪ್ರೂಫ್, ನಾ ಈ ರೀತಿಯಾಗಿ ವರ್ತಿಸಿರೋದಕ್ಕೆ ಪ್ರೂಫ್ ಕೊಡಿ ಅಂತ ಹೇಳಿ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿರ್ತಾನೆ. ಈಗ ಅಂತಿಮವಾಗಿ ಅದರ ವಿಡಿಯೋ ಕೂಡ CCTV ಕ್ಯಾಮ್ರಾದ ಫುಟೇಜಸ್ ಕೂಡ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ರೀತಿಯಾಗಿ ವರ್ತಿಸಿದ್ದಾನೆ, ತಾಯಿಯ ಬಳಿ ಕರೆ ಮಾಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಅನ್ನುವಂಥ ಆರೋಪಗಳೆಲ್ಲವೂ ಕೂಡ ಈತನ ಮೇಲೆ ಕೇಳಿ ಬರ್ತಾ ಇರುವಂಥದ್ದು. ಈಗ ಮಂಜು ವಿರುದ್ಧ BNS ಸೆಕ್ಷನ್ 74, 79, 352, 71, 1 ಹಾಗೂ 72 ಹಾಗೂ 75ರ ಆಧಾರದ ಮೇಲೆ ದೂರು ಕೂಡ ದಾಖಲಾಗಿದೆ.